ವರೆಗೆ ಮತ್ತೆ 2018ರಿಂದ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಒಟ್ಟು ಸೇವಾ ಅವಧಿ 37 ವರ್ಷಗಳು 1 ತಿಂಗಳಾಗಿದೆ. ಈ ಶಾಲೆಯಲ್ಲಿ ನಾವು ಸೇರಿದಾಗ ಮೊದಲಿಗೆ ಸಹಶಿಕ್ಷಕನಾಗಿ ಬಂದೆ. ಅವಾಗ ಶಿಕ್ಷಕರ ಕೊರತೆ ಇತ್ತು. ಅಂದರೆ 3 ಜನ ಶಿಕ್ಷಕರು ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿದ್ವಿ. ಅವರು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಮಕ್ಕಳನ್ನು ಅಭಿವೃದ್ಧಿಪಡಿಸ್ತಾ ಮತ್ತು ಶಾಲೆಯ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ವಿ. ನಂತರ ಬರ್ತಾ 4 ಜನ ಶಿಕ್ಷಕರಾದ್ವಿ, ಆಮೇಲೆ 5 ಜನ ಶಿಕ್ಷಕರಾದ್ವಿ. ಈ ರೀತಿ ನಾವು ಸೇವೆ ಸಲ್ಲಿಸ್ತಾ ಮುಖ್ಯ ಶಿಕ್ಷಕರಾದ್ಮೇಲೆ 5 ಜನ ಸೇವೆ ಸಲ್ಲಿಸ್ತಾ ಈ ಶಾಲೆಯ ಅಭಿವೃದ್ಧಿಯನ್ನು ನಾವು ಮಾಡ್ಕೊಂಡ್ವಿ. ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ಮನವಿ ಕೊಡ್ತಾ ಮತ್ತು ಶಾಲೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ನಾವು ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿಕೊಂಡು ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು, ಕೊಠಡಿಗಳ ಒಂದು ಲಭ್ಯತೆ ಇರ್ಬೋದು, ಹೀಗಾಗಿ ನಾವು ಇಲಾಖೆಯಿಂದ ಸಾಕಷ್ಟು ಸೌಲಭ್ಯವನ್ನು ಪಡ್ಕೊಂಡಿದ್ದೀವಿ. ಮತ್ತು ಮಕ್ಕಳ ಅಭಿವೃದ್ಧಿ ಕೂಡ ನಾವು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನ ಮಾಡಿ ಆಟೋಟ ಸ್ಪರ್ಧೆ ಇರ್ಬೋದು, ಎಲ್ಲ ಶೈಕ್ಷಣಿಕ ಅಭಿವೃದ್ಧಿಯನ್ನು ಬೆಳೆಸ್ತಾ ಬಂದ್ವಿ. ಮತ್ತು ನಮಗೆ SDMC ಕಮಿಟಿಯವರು ನಮ್ಗೆ ಹೆಚ್ಚು ಸಹಕಾರ ಕೊಟ್ಟರು. ಯಾವುದೇ ಕಾರ್ಯಕ್ರಮ ಮಾಡೋಕ್ಕೆ ಇರ್ಬೋದು, ನಾವು ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮಿಂದ ಏನು ಸಹಾಯ ಬೇಕೋ ಕೇಳಿ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತಾ ನಮಗೆ ಸಹಕಾರ ಕೊಡ್ತಾ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದರು. ಇನ್ನೊಂದು ನಮ್ಮ ಕೊರತೆ ಏನಾಯಿತು ಅಂತಂದರೆ ಪಂಚಾಯಿತಿಗೆ ಮನೆ ಕೊಟ್ಟು ಕೊಡ್ಬೇಕಾಯ್ತು, ಶೌಚಾಲಯ ಸೌಲಭ್ಯ ಒಂದು ಆಗಲಿಲ್ಲ. ಇನ್ನೊಂದು ಕೊರಗು ನಮ್ಮಲ್ಲಿ ನಮ್ಮ ಹಳ್ಳಿ ದಾಖಲ ಅಂತೇಳಿ ಒಂದು ಕೊರಗು ನಮ್ಮಲ್ಲಿ ಈಗ ಕೂಡ ಇದೆ. ಈಗಲೂ ಕೂಡ ನಾವು ಪಂಚಾಯಿತಿಯ PDO ಅವರಿಗೆ ನಾನು ಫೋನ್ ಮೂಲಕ ಮತ್ತು ನಿನ್ನೆ ಭೇಟಿಯಾಗಿದ್ರು, ಹೇಳಿದ್ವಿ ಮಾಡಿಕೊಡಿ ಸರ್ ಅಂತೇಳಿ. ಮತ್ತು ಇಲ್ಲಿ ಒಂದು ಭರವಸೆ ಸಿಕ್ಕಿದೆ ಈಗ. ಹೇಳಿದೆ ಮೊನ್ನೆ ಸಿಕ್ಕಿದ್ರು. ಮತ್ತು ಇವು 2 ಕೊಠಡಿ ದಮಾಯಿಸಿದ್ದು ಸರ್, ದಮಾಯಿಸಬೇಡಿ, ಏನಾದರೂ ನಿಮ್ಮ ಅನುದಾನದಿಂದ ಸೀಟನ್ನು ಹಾಕಿ ಕೊಡಿಸಿ ಸರ್ ಅಂತೇಳಿ ಅದೊಂದು ಮನವಿ ಮಾಡಿದ್ವಿ. ಇಲ್ಲ ಸರ್, ಸೀಟ್ ಹಾಕ್ಸ್ಕೊಡ್ತೀವಿ ಅಂತೇಳಿ PDO ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು SDMC ಅವರು ಪಂಚಾಯತಿ PDO ಅವ್ರನ್ನ ಸ್ವಲ್ಪ ಭೇಟಿ ಮಾಡಿ ಮತ್ತೆ ಈ ಒಂದು ಸದಸ್ಯರನ್ನು ಭೇಟಿ ಮಾಡಿ PDO ಅವ್ರನ್ನ ಅನುಮತಿ ತಗೊಂಡು ಅವರಿಗೆ ಕೋರ್ಸ್ ಮಾಡಿ ಇದು ಒಂದು 2 ರೂಮು ಎಕ್ಸ್ಟ್ರಾ ಆಗ್ತವೆ. ಸೀಟ್ ಹಾಕೊಡ್ತಕ್ಕಂಥ ವ್ಯವಸ್ಥೆ ಆದರೆ 2 ರೂಮು ಎಕ್ಸ್ಟ್ರಾ ಆಗುತ್ತೆ. ಹಾಗಾಗಿ ಡಬಲ್ಸ್ ಕೆಲಸ ಏನೋ ಮಾಡಿ ನಿಮ್ಮ ಅನುದಾನದಿಂದ ಸೀಟ್ ಹಾಕ್ಕೊಡಿ ಅಂತೇಳಿ ನೀವು ಸಲ SDMC ಹೋಗಿ ಕೋರ್ಸ್ ಮಾಡಿ ಅಂತ ಕೇಳ್ತಾ, ಮತ್ತು ಇಲಾಖೆಯಿಂದ ಈ ಒಂದು ಭರವಸೆ ಸಿಕ್ಕಿದೆ. ಶೌಚಾಲಯ ಮಾಡಿಕೊಡ್ತೀವಿ ಅಂತೇಳಿ ECO ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ನಾವು ಇನ್ಸ್ಪೆಕ್ಷನ್ ಆದಾಗ BO ಅವ್ರನ್ನ ಭೇಟಿಯಾಗಿದ್ದು ನಮ್ಮ ಶಾಲೆ ಬಂದಿದ್ರು. ಇಲ್ಲಿ ಬಂದಾಗ ಸರ್ ರೀತಿ ಶೌಚಾಲಯ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಆಯಿತು ಅಂತೇಳಿ ECO ಅವರು BO ಅವರು ಇನ್ನೊಂದು ಶಾಲೆಗೆ ಕೊಡ್ತಕ್ಕಂಥ ಒಂದು ಅನುದಾನವನ್ನು ಈ ಶಾಲೆಗೆ ಪ್ರಪೋಸ್ ಮಾಡ್ಕೊಳ್ಳೋಣ ಅಂತೇಳಿ, ಅವಕಾಶಕ್ಕೆ ಜಾಸ್ತಿ ಇದೆ ಅಂತೇಳಿ ಇಲ್ಲಿ ಅವಾಗಲೇ ನಮಗೆ ಹೇಳ್ಬೋದು. ಹಾಗಾಗಿ ಅದನ್ನ ಪ್ರಪೋಸಲ್ ಮಾಡಿದಂತೆ. ಹಾಗಾಗಿ ಒಂದು ಹೋಟೆಲ್ ಶೌಚಾಲಯ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ಇದೆ. ಇನ್ನು ಮುಂದೆ ಎಲ್ಲ ಮಕ್ಕಳು ನೋಡಿ ನಾವು ಇಂಗ್ಲೀಷ್ ಮೀಡಿಯಮ್ ತಂದ್ವಿ. ಈಗಾಗಲೇ 3ನೇ ವರ್ಷ ಆಯಿತು. ಸರ್ಕಾರದ ನಮ್ಮ ಇಲಾಖೆಗೆ ಒತ್ತಡ ತಂದು SDMC ಒತ್ತಡದಿಂದ ನಮ್ಮ ಸರ್ಕಾರದಿಂದ ಇಂಗ್ಲೀಷ್ ಮೀಡಿಯಮ್ ನಡೀತಾ ಇದೆ. 3ನೇ ತರಗತಿ ನಡೀತಾ ಇದೆ. ಈಗ ಅದ್ರ ಜೊತೆಗೆ ಈ ವರ್ಷ ಕೂಡ ಇಲಾಖೆಗೆ ನಾವು ಮನೆ ಮಾಡಿಕೊಂಡಾಗ ಇಲ್ಲಿ ಪೋಷಕರು ಎಲ್ಲ SDMC ಒತ್ತಡ ಮಾಡ್ತಾ ಇದ್ದಾರೆ ಅಂತೇಳಿ ಇಲಾಖೆಗೆ